ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬೆಳಗ್ಗೆನೆ ಟಿಫನ್ಗೆ ಪನ್ನೀರ್ ಪುಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ರೆಸಿಪಿ ಚಾನಲಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪುಲಾವ್ ಯಾವ ರೀತಿ ಮಾಡೋದು ಅಂತ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಮಾಡ್ಕೊಳ್ಳಿ. ಅಥವಾ ಈ ಚಾನಲಲ್ಲೂ ಒಂದು ಸ್ವಲ್ಪ ಅಲ್ಲಲ್ಲೂ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಮಾಡ್ಕೋಬೋದು. ಸುಲಭವಾಗಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ, ಹಸಿಮೆಣಸಿನ್ಕಾಯಿ ತೊಗೊಂಬಂದು ಕವರಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ. ಒಂದು ರೀತಿ ಕೊಳ್ತಂಗೆ ಆಗ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಹರಡ್ಬಿಟ್ಬಿಟ್ಟು ನಂತರ ತೆಗೆದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತ ತೆಗ್ದಾಕ್ತಾ ಇದ್ದೀನಿ. ಬಾಕ್ಸಲ್ಲಿ ಹಾಕಿ ಟಿಶ್ಯೂ ಪೇಪರ್ ಹಾಕಿ ಇಟ್ಬಿಟ್ರೆ ನೀಟಾಗಿರುತ್ತೆ. ಈ ರೀತಿ ಕವರಲ್ಲೇ ಕಟ್ಟಿಟ್ಬಿಟ್ರೆ ಬೇಗ ಕೊಳ್ತೋಗುತ್ತೆ. ಈರುಳ್ಳಿ ಅಂತೂ ಯಾಕೆ ಅಂತ ಗೊತ್ತಿಲ್ಲ, ಈ ನಡುವೆ ತುಂಬ ಕಪ್ಪಗೆ ಬರ್ತಿದೆ. ಅದನ್ನು ಹಾಗೆ ಬಳಸೋದಕ್ಕೂ ಆಗೋದಿಲ್ಲ. ತೊಳೆದು ತೊಳೆದು ಬಳಸಬೇಕು, ಆ ರೀತಿ ಆಗ್ತಿದೆ. ನೋಡಿ, ಚಾಕುನು ಗಲೀಜಾಗ್ತಿದೆ, ಕೈಯೆಲ್ಲ ಕಪ್ಪಗಾಗೋಗ್ತಾ ಇದೆ. ಆ ಥರ ಬರ್ತಾ ಇದೆ ಈರುಳ್ಳಿಗಳು. ನೋಡಿ, ನಾನು ಚೆನ್ನಾಗಿರೋದೇ ತೊಗೊಂಬರ್ತೀನಿ, ಒಂದು ಸ್ವಲ್ಪ ದೊಡ್ಡ ಸೈಜಿಂದೆ. ಆದರೂ ಅದರಲ್ಲೂ ಇದೇ ಥರನೇ ಬರುತ್ತೆ. ನಾನಂತೂ ನೀಟಾಗಿ ತೊಳೆದ್ಬಿಟ್ಟೆ ಬಳಸ್ತೀನಿ, ಹಾಗೆ ಬಳಸೋದಕ್ಕೆ ಹೋಗೋದಿಲ್ಲ. ನೀವು ಪ್ರೇಮ ರೆಸಿಪೀಸ್ ಚಾನೆಲ್ ನೋಡ್ತಾ ಇರ್ತೀರಲ್ವಾ, ಅದ್ರ ಹಿಂದೆ ಪ್ರಿಪ್ರೇಷನ್ಸ್ ಇದೆಲ್ಲನೂ ಈ ರೀತಿ ನೀಟಾಗಿ ಎಲ್ಲ ತೊಳೆದು ಕಟ್ ಮಾಡಿಕೊಂಡು ಒಂದು ಬೌಲ್ಗಳಲ್ಲಿ ಹಾಕಿ ಈ ರೀತಿ ಇಟ್ಕೊಂಡ್ಬಿಡ್ತೀನಿ. ನಂತರನೇ ನಾನು ವಿಡಿಯೋ ಶೂಟ್ ಮಾಡೋದು. ನೋಡಿ, ಪನ್ನೀರ್ ನಾನು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಬಿಸಿನೀರಲ್ಲಿ ಹಾಕ್ಬಿಟ್ಟು ನಾವು ರೆಸಿಪಿ ಮಾಡ್ಕೊಳ್ಳೋದ್ರಿಂದ ಪನ್ನೀರು ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಸಲ ಪನ್ನೀರ್ ಯಾವುದೇ ರೆಸಿಪಿ ಮಾಡಲಿ ಈ ರೀತಿ ಟ್ರೈ ಮಾಡಿ ನೋಡಿ. ನೋಡಿ, ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ವೆಜಿಟೇಬಲ್ ಪಲಾವ್ ಆದರೆ ಇನ್ನೂ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಬೋದು. ನಾನು ಬರೀ ಪನ್ನೀರ್ ಪಲಾವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಗ್ಲಾಸಷ್ಟು ರೈಸನ್ನು ನೀಟಾಗಿ ತೊಳೆದು ಒಂದು 20 ನಿಮಿಷ ನೆನೆಸಿಟ್ಕೋಬೇಕು. ಅಕ್ಕಿ ತೊಳೆದಿರೋ ನೀರು ಮತ್ತು ತರಕಾರಿಗಳು ತೊಳೆದಿರೋ ಅಂಥ ನೀರನ್ನು ನಾನು ಆಚೆ ಬಿಸಾಕೋದಿಲ್ಲ, ಶಿಂಕಲ್ಲೂ ಹಾಕೋದಿಲ್ಲ. ಅದನ್ನು ತೊಗೊಂಬಂದು ಗಿಡಗಳಿಗೆ ಹಾಕ್ಕೊಳ್ತೀನಿ. ಟೆರೆಸ್ ಮೇಲಂತೂ ಮಳೆ ತುಂಬ ಬರ್ತಾ ಇದೆ ಅಲ್ವಾ, ಅಲ್ಲೇನು ಹಾಕೋ ಅವಶ್ಯಕತೆ ಇಲ್ಲ. ಪಾರ್ಕಿಂಗಲ್ಲಿ ಇಟ್ಟಿರೋ ಅಂಥ ಗಿಡಗಳಿಗೆ ಈ ನೀರನ್ನು ಹಾಕ್ಕೊಳ್ತೀನಿ. ಒಂದು ಪಕ್ಕದಲ್ಲಿ ಎತ್ತಿಟ್ಬಿಟ್ಟು ನಂತರ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ. 4 ಸ್ಪೂನ್ ಎಣ್ಣೆ, 2 ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಬಿರಿಯಾನಿ ಸ್ಪೈಸಸ್ಸು ಮತ್ತು ಕರಿಬೇವು, 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನಂತರ 2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಕೆಂಪಗಾದ ನಂತರ 3 ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮೊಟೊ ತೊಗೋಬೇಕು. ಹಾಗೆ ಟೊಮೊಟೊನೂ ಅಷ್ಟೇ ಪೂರ್ತಿ ಮೆತ್ತಗಾಗಬೇಕು. ನೋಡಿ, ಈ ಥರ ಮೆತ್ತಗಾದ ನಂತರ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಚಿಟಿಕೆ ಅರಿಶಿನ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಂತೂ ಫ್ರೈ ಆಗ್ತಾ ಇರಲಿ, ಸಿಮ್ಮಲ್ಲೇ ಇಟ್ಟಿದ್ದೀನಿ ಸ್ಟವ್ವು. ಅಷ್ಟರಲ್ಲಿ ನಾವು ಅಕ್ಕಿ ತೊಳೆದಿದ್ವಲ್ಲ, ಆ ನೀರನ್ನು ತೊಗೊಂಡೋಗಿ ಗಿಡಕ್ಕೆ ಹಾಕೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಆಗಿಂದಾಗಲೇ ನಾವು ಕೆಲಸಗಳು ಪಟಪಟ ಅಂತ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಆಗೋಗುತ್ತೆ. ನಾನಂತೂ ಸುಮ್ಮನೆ ಇರೋದಿಲ್ಲ, ಯಾವುದೇ ಕೆಲಸ ಆಗಲಿ ಆಗಿಂದಾಗ್ಲೇ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಅದು ಫ್ರೈ ಆಗ್ತಾ ಇದೆ. ಸೈಡಲ್ಲಿ ಈ ಪಾತ್ರೆಗಳೆಲ್ಲ ಹಾಗಾಗಿ ಬಿಟ್ಟಿದ್ನಲ್ಲ, ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸಾಮಾನ್ಯ ನಾನಂತೂ ಪ್ರೇಮ ರೆಸಿಪೀಸ್ ಚಾನಲ್ಗಂತೂ ರೂಮಲ್ಲಿ ಚಿಕ್ಕದಾಗಿ ಸ್ಟುಡಿಯೋ ಥರ ಮಾಡ್ಕೊಂಡಿದ್ದೀನಿ, ಅಲ್ಲೇ ಶೂಟ್ ಮಾಡ್ತೀನಿ. ಯಾವಾಗಲಾದರೂ ಒಂದ್ಸಲ ಮಾತ್ರ ಕಿಚನಲ್ಲೇ ಶೂಟ್ ಮಾಡ್ಕೊಳ್ತೀನಿ, ಬೇಗ ಆಗಲಿ ಅಂತ ಒಂದೊಂದು ಸಲ ಈ ರೀತಿನೂ ಮಾಡ್ಕೊಳ್ತಾ ಇರ್ತೀನಿ. ಎಷ್ಟು ಜನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಪ್ರೇಮ ರೆಸಿಪೀಸ್ ಚಾನಲ್? ಒಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನೀರು ಚೆನ್ನಾಗಿ ಕುದ್ದಿದೆ, ಅಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಪನ್ನೀರು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಇದೆಲ್ಲ ಹಾಕ್ಬಿಟ್ಟು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಅಂದರೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ತಾ ಇರ್ಬೋದು, ಸೂಪರಾಗಿ ಪನ್ನೀರ್ ಪಲಾವ್ ರೆಡಿ ಆಗೋಯ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ದುಶಿಗೆ ಹಾಕ್ಕೊಟ್ಟೆ ಮತ್ತು ನಾನು ತಿಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ, ಬಿಡಿ ಬಿಡಿಯಾಗಿ ಆಗಿದೆ ಅಲ್ವಾ ಅನ್ನನೂ. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ತಮ್ನೇಲ್ಗೆ ಫೋಟೋ ಬೇಕಲ್ವಾ, ಅದಕ್ಕೆ ಈ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೀನಿ. ಇದನ್ನೇ ಹಾಗೆ ತೊಗೊಂಡೋಗಿ ನಾನು ದುಶಿಗೂ ಕೊಟ್ಟೆ. ಅಂದರೆ ಅಷ್ಟು ಪೂರ್ತಿಯಾಗಿ ತೊಗೊಂಡೋಗಿಲ್ಲ, ಒಂದು ಸ್ವಲ್ಪ ತೆಗೆದುಬಿಟ್ಟು ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ಲೇಟಲ್ಲಿ ತೊಗೊಂಡೋಗಿ ಅವ್ನಿಗೆ ಕೊಡ್ತಾ ಇದ್ದೀನಿ. ಅವನು ರೆಡಿ ಆಗಿದ್ದ ಆಚೆ ಹೋಗಬೇಕು ಅಂತಂದ್ಬಿಟ್ಟು, ಸರಿ ಕೊಟ್ಟರೆ ತಿನ್ಕೊಂಡು ಹೋಗ್ತಾನಲ್ವಾ ಅಂತಂದ್ಬಿಟ್ಟು ಹಾಕ್ಕೊಟ್ಟೆ. ನಾನು ತಿನ್ನೋ ಅಷ್ಟರಲ್ಲಂತೂ 1 ಗಂಟೆ 1:30 ಆಗೋಗುತ್ತೆ. ಸಾಮಾನ್ಯ ನಾನು ಟಿಫನ್ನೇ ಮಾಡೋದಿಲ್ಲ, ಒಂದೇ ಸಲ ಊಟನೇ ಮಾಡ್ತೀನಿ. ಸರಿ, ಅವನಿಗೆ ಕರೆಕ್ಟಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಟ್ಬಿಟ್ರೆ ಮಕ್ಕಳಲ್ವಾ, ತಿನ್ಬಿಟ್ಟು ಹೋದರೆ ಅವ್ರ ಕೆಲಸ ಮಾಡ್ಕೊಳ್ತಾರೆ.
ಅವ್ನು ನೋಡ್ಬಿಟ್ಟು ಅದೇ ಕೇಳ್ತಾ ಇದ್ದ, ಪನ್ನೀರು ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ, ಏನು ಮಾಡಿದೆ ಅಂತ. ನಾನು ಅದನ್ನೇ ಹೇಳ್ತಿದ್ದೆ, ಬಿಸಿನೀರಲ್ಲಿ ಹಾಕ್ಬಿಟ್ಟು ಮಾಡಿದೆ, ಅದಕ್ಕೆ ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವನು ತಿಂತಾ ಇದ್ದ. ನಾನು ಹಾಗೆಯೇ ಹೇಗೋ ಪನ್ನೀರ್ ಪಲಾವ್ ಇತ್ತಲ್ವ, ಸರಿ ವಿಡಿಯೋ ಅಪ್ಲೋಡ್ ಮಾಡಿಬಿಡೋಣ ಅಂತ ವಿಡಿಯೋ ಎಡಿಟಿಂಗು ಮಾಡ್ಕೊಳ್ತಾ ಇದ್ದೀನಿ. 12 ಗಂಟೆಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಅದೇ ರೀತಿ ಬೇಕು ಅಂದರೆ ನೀವೂ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಆಲ್ರೆಡಿ ಹೆಲ್ಪರ್ ಬಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟೋದ್ರು. ನಂತರ ನಾನು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿದ್ಬಿಟ್ರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ. ಫ್ರೆಶ್ ಆಗಿರುತ್ತಲ್ವ, ಕೆಲಸ ಬೇಗ ಬೇಗ ಮಾಡ್ಕೋಬೋದು. ಒಂದು 2-3 ಸಲ ಚೆನ್ನಾಗಿ ಹಾಲನ್ನು ಕುದಿಸ್ಕೋಬೇಕು, ಆಗ್ಲೇ ಕಾಫಿ ರುಚಿಯಾಗಿ ಬರೋದು. ಹಾಗೆ ಒಂದು ಸ್ವಲ್ಪ ಡಾರ್ಕ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಕಾಫಿ ನೋಡ್ತಿದ್ರೆ ನನಗೀಗ ಮಾತಾಡ್ತಾ ಇದ್ರೇ ಕುಡಿಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಾಗಿದೆ ಅಲ್ವಾ. ಆಗಲೇ ಪನ್ನೀರ್ ಪಲಾವ್ ಮಾಡ್ತಾ ಇದ್ನಲ್ಲ, ಆವಾಗ ಎಷ್ಟು ಬಿಸಿಲು ಮತ್ತು ಎಷ್ಟು ಬೆಳಕಿತ್ತು. ಈಗ ನೋಡಿ ಯಾವ ರೀತಿ ಮೋಡ ಪೂರ್ತಿಯಾಗಿ ಮುಚ್ಕೊಂಡು ಕತ್ಲಾಗ್ಬಿಟ್ಟಿದೆ. ಈ ಥರ ಆಗ್ತಿದೆ. ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ ಅಷ್ಟೇ, ಮತ್ತೆ ಮಳೆ ಬರುತ್ತೆ. ಬಟ್ಟೆ ಬೇರೆ ಒಣಗಾಕಿದ್ದೀನಿ, ಹೋಗಿ ತೊಗೊಂಬರ್ಬೇಕು. ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಕುಡಿತಾ ಇದ್ದೀನಿ. ಓಕೆ, ನಾನಂತೂ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.